ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೊಸಕೋಟೆ ತಾಲೂಕು ಕಂಬಳಿಪುರ ಗ್ರಾಮ ಶ್ರೀ ಕಾಟೇರಮ್ಮ ಶಕ್ತಿಪೀಠ ಅಮ್ಮನವರ ದೇವಸ್ಥಾನಕ್ಕೆ ಹುಣ್ಣಿಮೆ ವಿಶೇಷವಾಗಿ ನಿಮಗೆ ದೇವಸ್ಥಾನದ ಮಾಹಿತಿಯನ್ನು ಕೊಡುತ್ತಿದೆ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಹುಣ್ಣಿಮೆ, ಅಮಾವಾಸ್ಯೆ, ಪೌರ್ಣಮಿ ವಿಶೇಷವಾಗಿ ಹೋಮ, ಹವನ ಮತ್ತು ದೇವಿಯನ್ನು ಮೆರವಣಿಗೆ ಮೂಲಕ ಭಕ್ತಾದಿಗಳನ್ನು ಇಲ್ಲಿ ಭಕ್ತಾದಿಗಳಿಗೆ ಯಾವಾಗಲೂ ಇಲ್ಲಿ ಕೋರಿಕೆಗಳನ್ನು ಈಡೇರಿಸುತ್ತಾರೆ. ಇದು ಬಂದು ಶಕ್ತಿಪೀಠವಾದ ಕಾಟೇರಮ್ಮ ದೇವಸ್ಥಾನ. ಇಲ್ಲಿ ಒಮ್ಮೆ ನೀವು ಭೇಟಿ ಕೊಟ್ಟು ಅಮ್ಮನವರ ದರ್ಶನ ಪಡೆದರೆ ನಿಮ್ಮ ಸಕಲ ಕಷ್ಟ ಪರಿಹಾರಗಳು ಕೆಲವೇ ತಿಂಗಳಿನಲ್ಲಿ ಈಡೇರುತ್ತದೆ. ಈ ಥರ ನಮ್ಮ ಮತ್ತೆ ಕೋರಿಕೆ ಮಾಡಿದ್ರು. ಮಗ ಬಂದು ಈ ಥರ 1 ವರ್ಷ ಆಯಿತು ಅವರು ಈ ಮನೆ ಬಿಟ್ಟು. ಸೊ 9 ವಾರ ಬಂದು ಅಮಾವಾಸ್ಯೆ ದಿವಸ, ಪೌರ್ಣಮಿ ದಿವಸ ಬಂದಿದ್ರು. ಸೊ ಅವತ್ತಿನ ದಿವಸ ಬಂದು ಕಾಯಿ ಕಟ್ಟಿ 9 ವಾರ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ದಿವಸ ಮನೆಗೆ ಬಂದವು. ಹೌದಾ? ಕಂಬಳಿಪುರ ಅಂತ ಹೇಳಿ ಕರೀತಾರೆ. ಇಲ್ಲಿ ಕಾಟೇರಮ್ಮ ದೇವಿ ಹತ್ರ ಬಂದು ಯಾವುದೇ ತರ ಕಷ್ಟಗಳಾಗಲಿ ಏನೇ ಒಂದು ಪರಿಹಾರ ಇಲ್ಲಿ ನೆರವೇರುತ್ತೆ. 9 ವಾರ ಬರಬೇಕಾಗುತ್ತೆ. ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿ ವಿಶೇಷ ಪೂಜೆಗಳು ನಡೀತಾ ಇರ್ತವೆ. ತುಂಬಾ ಜನ ಬರ್ತಾರೆ. ಇಲ್ಲಿ ಕಾಯಿ ಕೊಡ್ತಾರೆ, ಒಂದು ಕೆಂಪು ಕಾಯಿ ಅಂತ ಹೇಳಿ ಕೊಡ್ತಾರೆ. ಅದು ಹೋಮದ ಹತ್ರ ಇಟ್ಬಿಟ್ಟು ಇಲ್ಲಿ ಕೊಡ್ತಾರೆ. ನಿಮ್ಮ ಕಷ್ಟ ಏನೇ ಕಷ್ಟ ಇದ್ರು, ಒಂದೊಂದು ಕಷ್ಟ ಇದ್ರೂ ಪರವಾಗಿಲ್ಲ, ಎಂತ ಕಷ್ಟ ಇದ್ರು ಇಲ್ಲಿ ಪರಿಹಾರ ಆಗುತ್ತೆ. ಒಂದು ಅಮ್ಮನ ಹತ್ರ ದರ್ಶನ ಮಾಡಿಕೊಂಡು ಕಾಯಿ ತಗೊಂಡು ಮಂತ್ರ ಕೊಡ್ತಾರೆ. ನಿಮ್ಗೆ ಒಂದು ಚೀಟಿಯಲ್ಲಿ ಮಂತ್ರ ಕೊಡ್ತಾರೆ. ಏನ್ ಕಷ್ಟ ಅಂತ ಅಲ್ಲಿ ಮಂತ್ರ ಹತ್ರ ಹೇಳಿದ್ರೆ ನಿಮ್ಗೆ ಆ ಮಂತ್ರ ಚೀಟಿಯನ್ನ ತಗೊಂಡೋಗಿ ಆ ಮರದ ಹತ್ರ. ನಾವು ಪಟ್ಲಳ್ಳಿ, ನನ್ನ ಹೆಸರು ಪದ್ಮ ಅಂತ. ನಾವು ಇದು 4ನೇ ವಾರ. ನಮ್ದು ಎಲ್ಲ ಚೆನ್ನಾಗಿ ನಡಿದೆ, ಎಲ್ಲ ಚೆನ್ನಾಗಿದೆ ಸರ್. ನಾವೆಲ್ಲ ತುಂಬಾ ಜನ ಬಂದಿದ್ದೀವಿ ಸೌರಿಂದ. ನಮ್ದು ನಾವು ಅನ್ಕೊಂಡಿದ್ದು ಒಂದು ಸಕ್ಸಸ್ ಆಗಿದೆ ನಮ್ಗೆ. ಇನ್ನೂ ಒಂದ್ 2 ಇದೆ ನಮ್ದು. ಇದು 4ನೇ ವಾರ ಸಕ್ಸಸ್ ಆಗಿದೆ ನಮ್ಗೆ. ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ ದಿನ ಲಕ್ಷ್ಮೀ ಕುಬೇರ ಯಾಗ ನಡೀತದೆ. ಈ ದಿನ ಹುಣ್ಣಿಮೆ ಗುರುವಾರ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಲಕ್ಷ್ಮೀ ಕುಬೇರ ಯಾಗ. ಏನಪ್ಪ ಲಕ್ಷ್ಮೀ ಕುಬೇರ ಯಾಗ ಅಂದ್ರೆ, ಮಾನವ ಜನ್ಮದಲ್ಲಿ ನಾವು ಏನೊಂದು ಮಾಡಬೇಕಾದ್ರೂ ಧನ ಬೇಕು, ಅಂದ್ರೆ ಹಣ ಬೇಕು. ಧನಕ್ಕೆ ಅಧಿಪತಿ ಯಾರು? ಲಕ್ಷ್ಮಿ ಕುಬೇರ. ಇವರ ಅನುಗ್ರಹ, ಆಶೀರ್ವಾದ ಇಲ್ದಿದ್ದು ನಾವು ಏನೇ ಮಾಡೋದು ಸಹಿತ ಮುಂದುವರಿಯಕ್ಕೆ ಸಾಧ್ಯವಿಲ್ಲ. ಸಂಪಾದನೆ ಆಗಿದ್ದು ಮನೆಯಲ್ಲಿ ನಿಲ್ಲಲ್ಲ. ದರಿದ್ರ, ಕೊಟ್ಟರಂತ ಸಾಲ ವಾಪಸ್ ಬರಲ್ಲ. ನಮಗೆ ಸಾಲ ಬಾಧೆಗಳಿರ್ತದೆ, ನೆಮ್ಮದಿ ಇಲ್ಲ. ದುಡ್ಡಿದ್ರೆ ಎಲ್ಲ ಇರ್ತದೆ. ಇದೊಂದಿದ್ರೆ, ದುಡ್ಡು ಅನ್ನೋದು, ಧನ ಅನ್ನೋದಿದ್ರೆ ನಮ್ಮ ಜೀವನದಲ್ಲಿ ಎಲ್ಲಾ ಭೋಗಭಾಗ್ಯಗಳು ಸಿಗುತ್ತೆ ನಮಗೆ. ಅದಿಲ್ಲ ಅಂದ್ರೆ ನಾವು ನಾಯಕಿನ ಕಡೆನೆ. ಯಾರು ಸಹಿತ ಮೂಸ್ ನೋಡೋದು ಕೂಡ ಇಲ್ಲ. ಅದು ನಮಗೆ ಲಭಿಸಬೇಕು, ಅದು ನಮಗೆ ಸ್ಥಿರವಾಗಿ ನಮ್ಮ ಹತ್ರ ಇರಬೇಕಂದ್ರೆ ಇಂತಹ ಒಂದು ಮಹಾಯಾಗಗಳಲ್ಲಿ ನಾವು ಭಾಗವಹಿಸಬೇಕು. ಭಾಗವಹಿಸೋದ್ರಿಂದ ನಮಗೆ ಸ್ಥಿರ ಲಕ್ಷ್ಮಿ ಅನುಗ್ರಹ ಆಗುತ್ತೆ. ದಿನೇ ದಿನೇ ಸಂಪತ್ತು, ಐಶ್ವರ್ಯಾಭಿವೃದ್ಧಿ ಆಗುತ್ತೆ. ಕೊಟ್ಟರಂತ ಸಾಲಗಳು ವಾಪಸ್ ಬರ್ತವೆ. ನಮಗಿರಂತ ಸಾಲ ಬಾಧೆ ಹಾಗೂ ಋಣಬಾಧೆ, ನಮ್ಮ ಋಣ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಸಾಲ ಬಾಧೆಗೆ. ಈ ಒಂದು ಯಾಗದಲ್ಲಿ ಭಾಗವಹಿಸೋದ್ರಿಂದ ನಮಗಿರಂತ ಸಮಸ್ಯೆಗಳು ದೂರ ಆಗುತ್ತೆ. ಈ ಯಾಗಕ್ಕೆ ಸೀನಪ್ಪ ಅಂತ ಬೆಂಗಳೂರಿನ ಬಂದಿರೋದು. ಮಾರತಳ್ಳಿ ಹತ್ರ ದೇವರ ಬೀಸ್ನಲ್ಲಿ ನಮಗೆ ತುಂಬಾ ಒಳ್ಳೆಯದಾಗಿದೆ. ಇಲ್ಲಿ ಬಂದಾಗಿನಿಂದ ನೀವು ಜನವರಿ 1ಕ್ಕೆ ಒಂದ್ಸಲಿ ಬಂದಿದ್ವಿ. ಇವಾಗ 4ನೇ ವಾರ ಬಂದಿರೋದು. ನಮ್ಮ ಮಗಳಿಗೆ ಉಸಿರಾಟ ಇದಾಗ್ತಾ ಇತ್ತು, ಮೂಗೆಲ್ಲೂ. ನಮ್ಮ ಮಿಸಸ್ಗೆಲ್ಲ ತುಂಬ ಹುಷಾರು ಇಲ್ದಂಗಿತ್ತು. ಇಲ್ಲಿ ಬಂದಮೇಲೆ ಎಲ್ಲ ಚೆನ್ನಾಗಾಗಿದೆ. ಇಲ್ಲಿ ಬಂದು ಮರ ಕಾಯಿ ಕಟ್ಟಿ ಹೋಗ್ತಾ ಇದ್ದೀವಿ. 4ನೇ ವಾರ ಚೆನ್ನಾಗಾಗಿದೆ. ಮುಂಚೆಗೂ ಇವಾಗ ಬದಲಾವಣೆ ಆಗಿದೆ. ಬದಲಾವಣೆ ಆಗಿದೆ. ನಿಮ್ಗೆ ಅನಿಸ್ತಾ ಇದೆ? ಓಕೆ. ತುಂಬಾ ಸತ್ಯನೂ ಇದೆ. ಓಕೆ ಸರ್. ಇನ್ನೊಂದು ತಾವರೆ ಹೂವು, 100 ಗ್ರಾಂ ಜೇನುತುಪ್ಪ ತಗೊಂಡು ಹೋಮಕ್ಕೆ ಬರಂತದ್ದು. ಹೋಮ ಆದ್ಮೇಲೆ ತಾಯಿದು ವಾಗ್ದಾನ ಇರ್ತದೆ. ಯಾವ ರೀತಿಯಪ್ಪ ವಾಗ್ದಾನ ಅಂದ್ರೆ, ಜಗತ್ತಿನಲ್ಲಿ ಯಾರು ದೇವರನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಈ ಕ್ಷೇತ್ರದಲ್ಲಿ ನಾವು ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ತಾಯಿ ಅದಕ್ಕೆ ಉತ್ತರ ಕೊಡ್ತಾಳೆ. ಯಾವ ರೀತಿಯಪ್ಪ ಅಂದ್ರೆ, ನಮಗೆ ಕೆಲಸ ಆಗುತ್ತೆ ಅಂದ್ರೆ ತಾಯಿ ಬಲಭಾಗಕ್ಕೆ ಉತ್ತರ ಕೊಡ್ತಾಳೆ, ಕೆಲಸ ಆಗಲ್ಲ ಅಂದ್ರೆ ತಾಯಿ ಎಡಭಾಗಕ್ಕೆ ಉತ್ತರ ಕೊಡ್ತಾಳೆ.
ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದವರು ಯಾರೋ ಸಹಿತ ತಾಯಿನ ಹೆಗಲ ಮೇಲೆ ಇಟ್ಕೊಳಲ್ಲ. ಬರಂತ ಭಕ್ತ ಮಹಾಶಯರು, ಕ್ಷೇತ್ರಕ್ಕೆ ಬರಂತ ಭಕ್ತಾದಿಗಳು ತಾಯಿನ ಹೆಗಲ ಮೇಲೆ ಇಟ್ಕೊಂಡಂಥದ್ದು. ಅದು ನೀವು ಕಣ್ಣಾರೆ ನೋಡಬಹುದು. ತಾಯಿನ ಹೆಗಲ ಮೇಲೆ ಇಟ್ಕೊಂಡಾಗ ನಾವು ಕೇಳುವಂತ ಪ್ರಶ್ನೆಗೆ ತಾಯಿ ಉತ್ತರ ಕೊಡ್ತಾಳೆ. ಅದು ಆಗುತ್ತೆ ಅಂದ್ರೆ ತಾಯಿ ಬಲಭಾಗಕ್ಕೆ ಕೊಡ್ತಾಳೆ, ಆಗಲ್ಲ ಅಂದ್ರೆ ಎಡಭಾಗಕ್ಕೆ ಕೊಡ್ತಾಳೆ. ಅಂತ ಒಂದು ಶಕ್ತಿ ಉಳ್ಳಂತ ಒಂದು ಕ್ಷೇತ್ರ ಇದು. ನಂಬಿಕೆಯಿಂದ ಯಾರು ಬಂದು ತಾಯಿನ ಒಂದು ಮನಸ್ಫೂರ್ತಿಯಾಗಿ ತಾಯಿಯ ಒಂದು ಆರಾಧನೆ ಮಾಡ್ತಾರೋ ಅವರಿಗೆ ಫಲ ಅನ್ನೋದು ಶಾಶ್ವತವಾದಂಥದ್ದು. ಹಾಗೂ ಪ್ರತಿ ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮ ಇರ್ತದೆ. ಸಂಜೆ 4 ಗಂಟೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರತ್ಯಂಗಿರಿ ಯಾಗದಲ್ಲಿ ನಮಗಿರಂತ ಮಾಟ ಮಂತ್ರ, ನರದೃಷ್ಟಿ, ಶತ್ರುಬಾಧೆ, ಹಿತಶತ್ರುಬಾಧೆ, ಆರೋಗ್ಯದ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ಕುಟುಂಬದಲ್ಲಿ ಕಲಹಗಳು, ಪ್ರೇತ ಬಾಧೆಗಳು, ಒಂದಲ್ಲ ಮಾನವ ಜನ್ಮದಿಂದ ಎಲ್ಲಾ ದುಷ್ಟ ಪ್ರಭಾವಗಳಿಗೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗೋದಕ್ಕೆ, ನರದೃಷ್ಟಿಯಿಂದ ಪರಿಹಾರ ಆಗೋದಕ್ಕೆ, ಮಾಟ ಮಂತ್ರದಿಂದ ದೂರ ಆಗೋದಕ್ಕೆ, ಈ ಎಲ್ಲಾ ಸಮಸ್ಯೆಗಳಿಗೂ ಈ ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರಿಗಿರುವಂತ ಸಮಸ್ಯೆಗಳು, ಇಷ್ಟಾರ್ಥಗಳು ನೆರವೇರುತ್ತೆ. ಈ ಒಂದು ಯಾಗದಲ್ಲಿ 5 ಅಮಾವಾಸ್ಯೆ ಬಂದು ಭಾಗವಹಿಸಬೇಕು. ಭಾಗವಹಿಸೋದ್ರಿಂದ ಅವರ ಸಮಸ್ಯೆಗಳಿಗೆ ಪರಿಹಾರ ವಿತಿನ್ ಸೆಕೆಂಡ್ಸ್ ಅಲ್ಲಿ ಸಿಗುತ್ತೆ. ಅದು ನಂಬಿಕೆಯಿಂದ ಮಾಡಬೇಕು. 2ನೇ ದಿನಪ್ಪ ಅಂದ್ರೆ ಯಾಗ ಆದ ನಂತರ ತಾಯಿದು ಮತ್ತೆ ವಾಗ್ದಾನ ಇರ್ತದೆ. ಹಾಗೂ ಫಸ್ಟ್ ಟೈಮು ನಿಮ್ಗೆ ಹೆಂಗೆ ಗೊತ್ತಾಯ್ತು ದೇವಸ್ಥಾನ ಬಗ್ಗೆ? ಇಲ್ಲ, ಎಲ್ಲ ಒಟ್ಟು ಪರಿಹಾರ ಮಾಡ್ತಾ ಹಾಂ, ಏನೋ ಅದಕ್ಕೆ ಹೊತ್ಕೊಂಡಿದ್ದೀರಾ ನೀವು? ಇದೇ ಫಸ್ಟು. ಇಲ್ಲೇ ಎಲ್ಲ ಬಂದರೂ ದೇವ್ರು ಒಳ್ಳೇದು ಮಾಡುತ್ತೆ. ನಮ್ಮ ನಂಬಿಕೆ ಅಂತೂ ಇರಬೇಕು. ನಮ್ಮ ನಂಬಿಕೆಯಿಂದ ನಾವು ಮಾಡಿದ್ರೆ ಭಯ ಭಕ್ತಿಯಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ನಾವು ಒಳಗೊಂದು ಇಟ್ಕೊಂಡು ನೀಚೊಂದು ಇಟ್ಕೊಂಡು ಮಾಡಿದ್ರೆ ಆಗ. ಈ ಹೋಮದಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನು ವಿಶೇಷವಾಗಿ ಹೇಳಲಾಗುತ್ತೆ. ಹೋಮ ಮಾಡುವವರು ಕೂಡ ಬ್ರಹ್ಮ, ಹೋಮವೂ ಕೂಡ ಬ್ರಹ್ಮ, ಹೋಮದಲ್ಲಿ ವಿನಿಯೋಗ ಮಾಡ್ತಕ್ಕಂಥ ವಸ್ತುವು ಕೂಡ ಬ್ರಹ್ಮ ಅಂತ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಅದಕ್ಕೋಸ್ಕರ ಈ ಒಂದು ಯಜ್ಞದಲ್ಲಿ ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಬ್ರಹ್ಮ ಸಮಾನವಾಗಿರಬೇಕು, ಅಂದರೆ ಅಷ್ಟೊಂದು ಶ್ರೇಷ್ಠತೆಯನ್ನು ಹೊಂದಿರಬೇಕು. ಆದ ಕಾರಣ ವಿಶೇಷವಾಗಿ ಈ ಹೋಮದಲ್ಲಿ ಅಮ್ಮನವರು ಹೋಮ ಆಗಿರೋದ್ರಿಂದ ಈ ಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಅರಿಶಿಣ ಮತ್ತು ಕುಂಕುಮ, ಅದೇ ರೀತಿ ಅಕ್ಷತೆಗಳು, ಅಮ್ಮನವರಿಗೆ ಮರದ ಬಾಗಿನ, ಮಾಂಗಲ್ಯ, ಕಾಲ್ಗೆಜ್ಜೆ, ಕಾಲುಂಗುರ, ಮೂಗುತಿ, ರೇಷ್ಮೆ ಸೀರೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಲು ಸಕ್ಕರೆ, ಅದೇ ರೀತಿಯಾಗಿ ಜೇನುತುಪ್ಪದಿಂದ ಅದ್ದಿರತಕ್ಕಂತಹ ಸುಮಾರು 1000 ತಾವರೆ ಹೂಗಳು, ಮತ್ತು ತಾವರೆ ಬೀಜ, ಎಡಮುರಿ, ಬಲಮುರಿ, ಮತ್ತು ಸಮುದ್ರದ ನೊರೆ, ಮಯೂರ ಶಿಖಿ, ಗರುಡ ಶಿಖಿ, ಜಟಾಮಾಂಸೆ, ಈಶ್ವರಿ ಬೇರು, ಬಜೆ, ಈ ರೀತಿಯಾಗಿ ಭುಜಾಪತ್ರೆ ಮೊದಲಾಗಿರ್ತಕ್ಕಂಥ ಹಲವಾರು ಹೋಮ ದ್ರವ್ಯಗಳನ್ನು ಈ ದೇವಿಗೆ ಹೋಮದಲ್ಲಿ ವಿನಿಯೋಗ ಮಾಡಲಾಗುತ್ತೆ. ಆ ಒಂದು ನಮ್ಮ ಋತ್ವಿಗರು ಪಡಿಸ್ತಕ್ಕಂಥ ಮಂತ್ರಗಳ ಒಂದು ಶಕ್ತಿ, ಈ ಹೋಮಕ್ಕೆ ಸಮರ್ಪಣೆ ಮಾಡತಕ್ಕಂತಹ ಈ ದ್ರವ್ಯಗಳ ಶಕ್ತಿ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಭಕ್ತ ಜನರ ಒಂದು ಭಕ್ತಿ, ಈ 3 ಸಮ್ಮಿಶ್ರಣ ಆದರೆ ಆ ಭಗವತಿಯ ಅನುಗ್ರಹ, ಖಂಡಿತವಾಗಿ ಅನುಗ್ರಹ ಉಂಟಾಗುತ್ತೆ ಅನ್ನೋದು ಶಾಸ್ತ್ರ.